ನಮಸ್ಕಾರ. ಮುದಿಗೆರೆ ಪಂಚಾಯತಿಯಲ್ಲಿ MBK ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸಂಜೀವಿನಿ ಮುದಿಗೆರೆ ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟದಲ್ಲಿ ಕೆಲಸ ಮಾಡ್ತಾ ಇರೋದು ನಾನು MBK ಆಗಿ. SC ಅಮೌಂಟ್ ಅಂತ ಅನುದಾನ ಅದು SC ಅವ್ರಿಗೆ ಮಾತ್ರ ಬಂದಿರೋದು. ಅದು 2023ರಲ್ಲಿ ಬಂದಿರೋದು. ಆದ್ರೂ ಅದರಲ್ಲಿ ಹಳೆ MBK ಒಬ್ರು ಇದ್ರು, ಅವ್ರು ತೀರ್ಕೊಬಿಟ್ಟು ಸ್ವಲ್ಪ ಪ್ರಾಬ್ಲಮ್ಗಳಾಗಿ SC ಅಮೌಂಟ್ಗಳಿಗೆ ಯಾರು ಕೊಡ್ಬೇಕು ಅಂತ ವೆರಿಫೈ ಮಾಡ್ಬಿಟ್ಟು ಜಾಸ್ತಿ ಪ್ರಾಬ್ಲಮ್ ಆಗಿ ಅವು SC ಅಮೌಂಟ್ಗಳು ಯಾರು ಹೋಗ್ಬೇಕಂತ ವೆರಿಫೈ ಮಾಡ್ಬಿಟ್ಟು ನಾವು ಅದು 12/2/2026ರಲ್ಲಿ ಫೆಬ್ರವರಿ 28 ಜನಕ್ಕೆ ಬಿಟ್ಟಿದೀವಿ. 2,80,000 ಬಿಟ್ಟಿದೀವಿ. ಮತ್ತೆ ಅದೇ ಪ್ರಕಾರ ಅದೇ ತಿಂಗಳಲ್ಲಿ 27/2/2026ರಲ್ಲಿ ಬಿಡ್ಬೇಕಾಗಿತ್ತು. ಚೆಕ್ ಬುಕ್ ಪ್ರಾಬ್ಲಮ್ ಆಗಿ ಅಪ್ಲೈ ಮಾಡಿದೀವಿ. ಅದು ನಮ್ ಸಮಯಕ್ಕೆ ತಲುಪಿಲ್ಲ. ಅದಕ್ಕೆ ಸ್ವಲ್ಪ ವಿಲೇ ಮಾಡಿದ್ವಿ. ಅದರಲ್ಲಿ ತಾಲೂಕ್ ಅವರಿಗೆ ತಿಳಿಸಿದ್ರೆ ಅವರು ಸರ್ ಕರ್ಕೊ ಬರ್ತೀವಿ ಅದುವರೆಗೂ SC ಅಮೌಂಟ್ ಚೆಕ್ಗಳು ಯಾರಿಗೆ ಕೊಡಬಾರದು ಅಂತ ನಮ್ಗೆ ಮಾಹಿತಿ ಕೊಟ್ರು. ಮತ್ತು ಅದೇ ರೀತಿ ಚೆಕ್ ಬುಕ್ ನಮ್ಗೆ ತಲುಪಿತು. ಅದು ತಾಲೂಕ್ ಪಂಚಾಯತಿ ಅಧಿಕಾರಿಗಳೇ ನಮ್ಮ ಮೇಲೆ ಅಧಿಕಾರಿಗಳಿಗೆ ಮಾಹಿತಿ ತಿಳಿಸಿದ್ವಿ. ಆದ್ರೂ ನಾವು ಸರ್ನ ಕರ್ಕೊಂಡ್ ಬರ್ತೀವಿ, ಅದುವರೆಗೂ ಯಾವ್ದೇ ಚೆಕ್ ಆಗ್ಲಿ ಏನೋ ರಿಲೀಸ್ ಮಾಡಬೇಡಿ ಅಂತ ಹೇಳಿದ್ರು. 27/3/2026 ಸಾರು ಹೇಳಿ ಸಾರು ನಮ್ಮ ಮೇಲಧಿಕಾರಿಗಳು ಬಂದು ಚೆಕ್ ವಿತರಣೆ ಮಾಡಿದ್ದೀವಿ. ಆದ್ರೂ ನಾವು ದಾಖಲಾತಿಗಳು ನಾವು ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂತ ನಮ್ಮ ಮೇಲೆ ಪೇಪರ್ ಎಲ್ಲ ಆರೋಪಣ ಬಂದಿದೆ. ಆದ್ರೂ ನಾವು ಕರೆಕ್ಟ್ ಆಗಿ ಒಬ್ಬರಿಗೂ ಏನು ಹಣ ಮಿಸ್ಯೂಸ್ ಆಗದಿರಾನೆ ನಾವೆಲ್ಲ ದಾಖಲಾತಿಗಳು ಇಟ್ಕೊಂಡು ಒಬ್ಬೊಬ್ಬರಿಗೆ ಇಂಡಿವಿಜುವಲ್ ಅಕೌಂಟ್ಗಳು ಚೆಕ್ ಮಾಡಿ ಸಂಘದ ಅಕೌಂಟಿಗೆ ಹಾಕಿ ಮತ್ತೆ ಇಂಡಿವಿಜುವಲ್ಗೆ ಅವ್ರಿಗೆ ಹೋಗಿದೆ ಇಲ್ಲ ಅಂತ ಚೆಕ್ ಮಾಡಿಬಿಟ್ಟು ಎಲ್ಲ ಮಾಹಿತಿ SC ಅಮೌಂಟ್ಗಳು ಬಿಡುಗಡೆ ಮಾಡಿದ್ವಿ ಸರ್. ಅದು ನಾವು SC ಅವ್ರಿಗೆ ಕರೆಕ್ಟ್ ಆಗಿ ಅಮೌಂಟ್ಗಳು ಅವ್ರ ಸಂಘಕ್ಕಾಗಿ ಇಂಡಿವಿಜುವಲ್ ಕರೆಕ್ಟ್ ಆಗಿ ಕೊಟ್ಟಿದ್ದೀವಿ. ಆದ್ರೂ ನಾವು ದಾಖಲಾತಿಗಳು ನಿರ್ವಹಣೆ ಮಾಡಿಲ್ಲ ಅಂತ ನಮ್ಮ ಮೇಲೆ ಆರೋಪ ಆಗಿದೆ. ಅದು ನಾವು ಕರೆಕ್ಟ್ ಆಗಿ ಮಾಡಿದ್ದೀವಿ. ಈ ದಾಖಲಾತಿಗಳು ಸರಿಯಾಗಿಲ್ಲ, ಹಣ ದುರುಪಯೋಗ ಆಗಿದೆ ಅಂತ ನಮ್ಮ ಮೇಲೆ ಆರೋಪ ಆಗಿದೆ. ಅದು ಸತ್ಯದ ಸುದ್ದಿ ಅಲ್ಲ. ಇದು ನಮ್ಮ ಪಂಚಾಯತಿಲಿ ಎಲ್ಲಾ ಸರಿಯಾಗಿ ದಾಖಲಾತಿ ರಹಿತ ನಾವು ಮಾಡಿದೀವಿ. ಎಲ್ಲ ಕರೆಕ್ಟ್ ಆಗಿ ನಡ್ಕೊಂಡು ಹೋಗ್ತಾ ಇದೀವಿ. ದಯವಿಟ್ಟು ನಮ್ಮ ಒಕ್ಕೂಟದ ಮೇಲೆ ಯಾರಾದ್ರೂ ತಪ್ಪಾಗಿ మాహితిಗಳು ಕೊಡಬಾರದು ಅಂತ ನಮ್ మనవి ಮಾಡ್ಕೊಂತಾ ಇದೀವಿ. సార్ అందరికీ నమస్కార. నా పేరు భాగ్యమ్మ. నేను ఒక్కూట అధ్యక్షురాలైతే నేను వివో సార్ వాళ్ళంతా వస్తాము అని చెప్పి నేను ఇచ్చేస్తా ఉంటే మామూలుగా అధ్యక్షురాలు అయినా కూడా వాళ్ళు సెక్కుల ప్రాబ్లము అవంతా ఇచ్చేస్తా ఉంటే మేము కొంచెం అమౌంట్ తొందర ఇచ్చిండారు. అది అమౌంట్ తొందర ఇచ్చిన దానికి కొంచెం ప్రాబ్లం అవుతా ఉంటే అదంతా ఇచ్చేసుకొని మేము అమౌంట్ రిలీజ్ చేసే కొందరికి 28 జనముకి మేము రిలీజ్ చేసిండాము. 12వ తారీఖు 2వ నెల 2026లో 28 జనముకి రిలీజ్ చేసి మిగతా జనానికి 38 జనానికి మేము 27వ తారీఖు రిలీజ్ చేస్తాము అంతా ఇచ్చేస్తే సెక్కుల ప్రాబ్లం వచ్చిండే. దీనికి మాకు తెలియకుండానే వివో సారు వాళ్ళంతా వస్తారు అని డైలీ రత్నయ్య సారు నన్ను మీటింగ్ పెట్టమని చెప్పి అందరినీ మాట్లాడిపించి వాళ్ళంతా వస్తా ఉండారు. నీదేనమ్మా తొందర అవుతా ఉండేది నన్నంతా ఇచ్చేసి సెక్కుల పైన సైన్లు వేసిపించి ఇప్పుడు రత్నయ్య సారు ఏమ్మా ఇట్లంతా ఇచ్చేస్తా ఉండారు కదా మీరు అమౌంట్ కట్టించే దీనికి నువ్వు మాట్లాడే దీనికి అదంతా నీదే తొందర అయ్యేది, నువ్వు పోయి దీన్ని ఒకసారి చెక్ చేసుకొని నాకు చెప్తాన్నారు సార్. ఇప్పుడు రత్నయ్య సారు ఫోన్ చేస్తా అంటే ఆ ఫోన్ ఆ సార్ తీస్తా ఉండలేదు. మాకి సుల్లు చెప్పి వివో సార్ వస్తాడు అని రత్నయ్య సార్ సుల్లు చెప్పి మా పైన సెక్కుల పైన సైన్లు వేపించుకొని ఇప్పుడు ఏదన్నా తొందర వచ్చినాను దానికి కారణం అయితే రత్నయ్య సారే. ಸರ್, ನನ್ನ ಹೆಸರು ವರಲಕ್ಷ್ಮಿ ಅಂತ. ನಾನು ಸಂಜೀವಿನಿ ಮುದಿಗೆರೆ ಗಡ್ಡೂರು ಒಕ್ಕೂಟದಲ್ಲಿ LCRP ಆಗಿ 4 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಾವು ಇವಾಗ SC ಅಮೌಂಟ್ ಮೊನ್ನೆ ಸ್ವಲ್ಪ SC ಅನುದಾನವನ್ನು ಬಿಡುಗಡೆ ಮಾಡೋ ಬಗ್ಗೆ ಕೆಲವೊಂದು ವಿಷಯಗಳೆಲ್ಲ ತಿಳಿದು ಬಂದಿದೆ. ಏನು ಅಂದ್ರೆ ನಾವು ಫಸ್ಟ್ MBK ಬೇರೆಯವ್ರು ನೀಲಮ್ಮ ಅಂತ ಅವ್ರು ವರ್ಕ್ ಮಾಡ್ತಾ ಇದ್ರು. ಮತ್ತೆ ಅವ್ರ ಡೆತ್ ಆದ ನಂತರ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಆಯ್ತು. ಈ ಕಡೆ ಎಲ್ಲ ರಿಕವರಿ ಆಗಿಲ್ಲ ಅಮೌಂಟ್. ಮತ್ತೆ ಬಂದ್ಬಿಟ್ಟು ಕೆಲವರೆಲ್ಲ ಲೋನ್ ರಿಪೇಮೆಂಟ್ ಮಾಡ್ಬಿಟ್ಟಿದೀವಿ, CF ಅಮೌಂಟ್ ನಾವು ಕಟ್ಟೋ ಅಷ್ಟಿಲ್ಲ ಅಂತ ಅವರೆಲ್ಲ ಹೇಳಿದ್ರು. ಮತ್ತೆ ನಾವು ಹೋಗಿ ಇವರು ಇದು TPM ಕಡೆಯಿಂದ ಕೆಲವರೆಲ್ಲ ಬಂದಿದ್ರು, ತಾಲೂಕ್ ಪಂಚಾಯತಿಯಿಂದ ಅಧಿಕಾರಿಗಳು. ಅವರೆಲ್ಲ ನಾವು ಹೋಗಿ ಮತ್ತೆ ಕೇಳಿದ್ರೆ ಅವರೆಲ್ಲ ನಾವು ರಿಪೇಮೆಂಟ್ ಮಾಡ್ಬಿಟ್ಟಿದೀವಿ ಅಂತ ನೀಲಮ್ಮ ಅವ್ರು ತೀರ್ಕೊಂಡ್ಮೇಲೆ ಎಲ್ರು ಅವ್ರ ಮೇಲೆ ಹೇಳಿದ್ದಾರೆ. ಮತ್ತೆ ನಾವು ಅವ್ರನ್ನೆಲ್ಲ ಹೋಗಿ ಜಗಳ ಮಾಡಿ ಮತ್ತೆ ಏನಾದ್ರು ಸ್ವಲ್ಪ ರಿಪೇಮೆಂಟ್ ಮಾಡ್ಸೋಣ, ನಮ್ಮ ಒಕ್ಕೂಟ ಎಲ್ಲ ಈ ತರ ಆಗೋಗಿದೆ ಅಂತೆಲ್ಲ ಕಷ್ಟಪಟ್ಟು ಮತ್ತೆ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವಿ. ನೆಗ್ಲಿಟೇಷನ್ ಅಲ್ಲೆಲ್ಲ ಗಲಾಟೆಗಳೆಲ್ಲ ಆಯ್ತು ಸ್ವಲ್ಪ ದಿವಸ ಎಲ್ಲ. ಮತ್ತೆ ಬಂದ್ಬಿಟ್ಟು 2-3 ವರ್ಷದಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊ ಬಂದ್ವಿ. ಮತ್ತೆ ನಾವೆಲ್ಲ ಅರ್ಜಿ ಕೊಟ್ಟು ಮತ್ತೆ ಗೌರ್ಮೆಂಟ್ ಕಡೆಯಿಂದ
ನಮ್ಮ ಒಕ್ಕೂಟಕ್ಕೆ ಅಮೌಂಟ್ ಬಂತು. ಮತ್ತೆ ಒಂದು 5 SHG ಗೆ ಲೋನ್ ಬಿಡುಗಡೆ ಮಾಡಿದ್ವಿ, CIF ಅಮೌಂಟ್. ಮತ್ತೆ ರಿಕವರಿನೂ ಚೆನ್ನಾಗ್ ಆಗ್ತಾ ಇದೆ ನಾವು ರಿಲೀಸ್ ಮಾಡಿರೋ ಅಮೌಂಟ್. ಮತ್ತೆ ಬಂದ್ಬಿಟ್ಟು ಕೆಲವರೆಲ್ಲ ರಿಪೇಮೆಂಟ್ ಮಾಡಿಲ್ಲ, ಅಂದ್ರೆ ಮುಂಚೆ ಇದ್ರಲ್ಲ MBK ಅವ್ರು ಬಂದ್ಬಿಟ್ಟು ಲೋನ್ ರಿಲೀಸ್ ಮಾಡಿದ್ರಲ್ಲ, ಅವೆಲ್ಲ ರಿಪೇಮೆಂಟ್ ಆಗ್ತಾ ಇಲ್ಲ. ಮತ್ತೆ ಈ SC ಅನುದಾನವನ್ನು ಕೆಲವ್ರಿಗೆಲ್ಲ ನಾವೇ ಹೋಗಿ ಫೀಲ್ಡ್ಗೆಲ್ಲ ಹೋಗಿ ವೆರಿಫೈ ಮಾಡಿ ಮತ್ತೆ ಬಂದ್ಬಿಟ್ಟು ನಾವೆಲ್ಲ ಫೋಟೋಸ್ ಎಲ್ಲ ತಕೊಂಡು ಗ್ರೂಪ್ ಅಲ್ಲೆಲ್ಲ ಹಾಕಿ ನಾವೆಲ್ಲ ಮಾಡಿದ್ವಿ. ಮತ್ತೆ ಬಂದ್ಬಿಟ್ಟು ಇಂಥ SHGಗಳಿಗೆಲ್ಲ ಇಷ್ಟಿಷ್ಟು ಜನಕ್ಕೆ ಬಂದಿದೆ ಅಂತ ನಾವೇ ಹೋಗಿ ಅವ್ರ ಪರ್ಸನಲ್ ಅಕೌಂಟ್ ಅವೆಲ್ಲ ತಕೊಂಡು ಮತ್ತೆ ನಾವು ಸರಿ ಈ ತರ ಬನ್ನಿ ಮೀಟಿಂಗ್ ಇದೆ, ನಾವು ಮಾತಾಡ್ಬಿಟ್ಟು ಪಂಚಾಯತಿಯಲ್ಲಿ ನಿಮ್ಗೆ ಅನುದಾನ ಬಂದಿದೆ, SC ಅನುದಾನ ನಾವು ನಿಮ್ಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಬಂದಿದ್ವು. ಮತ್ತೆ 2ನೇ ತಿಂಗಳಲ್ಲಿ 12ನೇ ತಾರೀಕು ಬಂದು 13ನೇ ತಾರೀಕು 2ನೇ ತಿಂಗಳು 12/2/2026ನೇ ತಾರೀಕು 28 ಜನಕ್ಕೆ ನಾವು ರಿಲೀಸ್ ಮಾಡಿದ್ವಿ. ಮತ್ತೆ ಚೆಕ್ ಸ್ವಲ್ಪ ಕಮ್ಮಿ ಇತ್ತು, ಚೆಕ್ ಪೇಪರ್ಸ್. ಮತ್ತೆ ನಾವು ಚೆಕ್ ಅಪ್ಲೈ ಮಾಡಿದ್ವಿ ಬ್ಯಾಂಕ್ ಅಲ್ಲಿ, ಅದು ಬಂದಿದೆ ಒಕ್ಕೂಟ ಪಂಚಾಯತಿಗೆ ಬಂದಿದೆ, ಅಡ್ರೆಸ್ ಅವ್ರಿಗೆ ಗೊತ್ತಾಗ್ದಿರ ಮತ್ತೆ ಬ್ಯಾಂಕ್ ರಿಟರ್ನ್ ಹೋಗಿತ್ತು. ಮತ್ತೆ ಅಧ್ಯಕ್ಷರು ಕಾರ್ಯದರ್ಶಿ ಹೋಗ್ಬಿಟ್ಟು ಬ್ಯಾಂಕ್ ಅಲ್ಲಿ ಚೆಕ್ ಬುಕ್ ತಕೊ ಬಂದ್ರು. ಮತ್ತೆ ಚೆಕ್ ಬುಕ್ ಬಂದಿದೆ ಅಂತ ನಾವು ತಾಲೂಕ್ ಪಂಚಾಯತಿ ಅಧಿಕಾರಿಗಳಿಗೆ ತಿಳಿಸಿದ್ವಿ. ಮತ್ತೆ ಅವ್ರು ಬಂದ್ಬಿಟ್ಟು ತಿಳಿಸಿದ್ಮೇಲೆ ಆಯ್ತು, ನೀವ್ ಯಾವ್ದು ಅಮೌಂಟ್ ರಿಲೀಸ್ ಮಾಡ್ಬೇಡಿ, ನಾವು ಬರ್ತೀವಿ, EO ಸರ್ ಕರ್ಕೊ ಬಂದವ ಅಂತ ಹೇಳಿದ್ರು. ಮತ್ತೆ 2 ದಿವಸನೂ ಬಂದಿಲ್ಲ EO ಸರ್ ಅವರು. ನಾವು ಹೋಗಿ EO ಸರ್ ಮೀಟ್ ಮಾಡಿದ್ವಿ. ಅವ್ರು ಹೇಳಿದ್ರು ಸರಿ ಅಮ್ಮ ನಾಳೆ 12 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು. ಅವತ್ತು ಬರಕ್ ಆಗಿಲ್ಲ, ಏನೋ ಸ್ವಲ್ಪ ಕೆಲಸ ಇದೆ ಅಂತ ಸಾರ್ ಅವ್ರು ಬಂದಿಲ್ಲ. ಸರಿ ಅಂತ ಮತ್ತೆ ನಾವು ಹಂಗೆ ಇದ್ವಿ. ಮತ್ತೆ ನಮ್ಮ ತಾಲೂಕು ಅಧಿಕಾರಿಗಳು ರತ್ನೇಶ್ ಸರ್ ಅವ್ರು ಬಂದ್ಬಿಟ್ಟು EO ಸರ್ ಬರ್ತಾ ಇದಾರೆ, ನೀವೆಲ್ಲ ಫಲಾನುಭವಿಗಳನ್ನು ಸೇರಿಸಿ ಪಂಚಾಯತಿಯಲ್ಲಿ ಅಂತ ಹೇಳಿದ್ರು ಅವರು. ಸರಿ ಅಂತ ನಾವು ಸೇರಿಸಿದ್ವಿ, EO ಸರ್ ಅವರು ಬರ್ತಾ ಇದಾರೆ ಅಂತ ಸೇರಿಸಿದ್ವಿ. ಮತ್ತೆ ಸರ್ 27ನೇ ತಾರೀಕು 3ನೇ ನೆಲ 27/3/2026ನೇ ತಾರೀಕು ಮತ್ತೆ EO ಸರ್ ಅವ್ರು ಬಂದಿಲ್ಲ. ಮತ್ತೆ AD ಸರ್ ಅವರು ಮತ್ತೆ ಇನ್ನು ಕೆಲವೊಬ್ರು ನಮ್ಗೆ ಗೊತ್ತಿಲ್ಲ, ಬಟ್ ಅವರು ಬಂದಿದ್ರು ನಮ್ಮ ಪಂಚಾಯತಿಗೆ. ಬಂದು ಅವರು ನಾವು ಚೆಕ್ ವಿತರಣೆ ಮಾಡ್ತಾ ಇದೀವಿ ಅಂತೆಲ್ಲ ಹೇಳಿ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿ ಬರ್ದಿದ್ವಿ. ರಿಕವರಿ ಆಗ್ದಿರ ಇರೋದು ಬುಕ್ ಅಲ್ಲಿ ಎಂಟ್ರಿ ಮಾಡಕ್ ಆಗಲ್ಲ. ಆದ್ರೆ ಅವರು ರಿಕವರಿ ಆಗ್ದಿರ ಇರೋ SHGಗಳನ್ನೆಲ್ಲ ಲೀಸ್ಟ್ ನೋಡ್ಬಿಟ್ಟು ಆ ಬುಕ್ ಅಲ್ಲಿ ನೀವು ದಾಖಲಾತಿ ಸರಿಯಾಗಿ ಮಾಡಿಲ್ಲ ಅಂತ ಅವರೇ ಹೇಳಿರೋದು. ಮತ್ತೆ ಅವರು ಎಲ್ಲ ಬುಕ್ ಪುಸ್ತಕ ಎಲ್ಲ ಪರಿಶೀಲನೆ ಮಾಡಿ ಅವ್ರು ಕರೆಕ್ಟ್ ಆಗಿ ನೋಡಿ ಆಮೇಲೆ ಹೇಳ್ಬೇಕಾಗಿತ್ತು. ಆದ್ರೆ ಅವರು ಒಂದು ಪುಸ್ತಕದಲ್ಲಿ ಮಾತ್ರ ನೋಡ್ಬಿಟ್ಟು ಇವರು ದಾಖಲಾತಿ ಸರಿ ಇಲ್ಲ, ಹಣ ಎಲ್ಲ ಮಿಸ್ಯೂಸ್ ಆಗಿದೆ, ದುರುಪಯೋಗ ಆಗಿದೆ ಅಂತ ಅವ್ರು ಹೇಳಿದ್ದಾರೆ. ನಾವು ಯಾವುದೇ ಹಣ ದುರುಪಯೋಗ ಆಗಿಲ್ಲ. ನಮ್ಮ ಒಕ್ಕೂಟ ಮೊನ್ನೆನು ನಾವು 5 SHGಗೆ ಮತ್ತೆ ಲೋನ್ CIF ಅಮೌಂಟ್ ರಿಲೀಸ್ ಮಾಡಿದೀವಿ, ಯಾವುದೇ ದುರುಪಯೋಗ ಆಗಿಲ್ಲ. ಮತ್ತೆ SC ಫಲಾನುಭವಿಗಳಿಗೂ ಅವರವರ ಖಾತೆಗೆ, ಸಂಘದ SHGಗಳ ಖಾತೆಗೆ ನಮ್ಮ ಒಕ್ಕೂಟದಿಂದ ಅವರ ಅಮೌಂಟ್ ಎಲ್ಲ ಹಾಕಿದ್ವಿ ಸರ್. ಚೆಕ್ ಮುಖಾಂತರ ಅವ್ರ SHGಗಳಿಗೆಲ್ಲ ಅಮೌಂಟ್ ಎಲ್ಲ ಕಳ್ಸಿದೀವಿ. ಆದ್ರೂ ಅವ್ರು ಕೆಲವೊಂದು ಸುಳ್ಳು ಮಾಹಿತಿಗಳೆಲ್ಲ ಏನೇನೋ ಹಾಕಿದ್ದಾರೆ, ನಮಗ್ ಗೊತ್ತೇ ಇಲ್ಲ, ಈ ತರ ದಾಖಲಾತಿಗಳಿಲ್ಲ, ಅದು ಹಣ ಎಲ್ಲ ಇದಾಗಿದೆ ಅಂತೆಲ್ಲ ಸುಮ್ನೆ ಕೊಟ್ಟಿದ್ದಾರೆ. ಆದ್ರಿಂದ ನಮ್ಮ ಮನೆಗಳಲ್ಲೆಲ್ಲ ಬೈತಾ ಇದಾರೆ, ನೀವ್ ಕೆಲ್ಸಕ್ ಹೋಗ್ಬೇಡಿ, ಈ ತರ ಎಲ್ಲ ನಿಮ್ ಪೇಪರ್ ಅಲ್ಲಿ ಬಂದಿದೆ, ಏನಕ್ಕೆ ಹೋಗ್ತೀರಾ ಅಂತ ಎಲ್ಲ ನಮ್ಮ ಮನೆಗಳಲ್ಲಿ ಬೈತಾ ಇದಾರೆ. ನಾವು ಫೀಲ್ಡ್ ಅಲ್ಲಿ ವರ್ಕ್ ಮಾಡಕ್ಕೂ ಆಗಲ್ಲ. ಮುಂಚೆನೆ ಈ ತರ ಒಬ್ಬರು ತೀರ್ಕೊಂಡು ಅಮೌಂಟ್ ಎಲ್ಲ ಮಿಸ್ಯೂಸ್ ಆಗಿದೆ ಅಂತ ಯಾರು ನಂಬ್ತಾ ಇಲ್ಲ ನಮ್ಮನ್ನ. ಈ 3 ವರ್ಷದಿಂದ ನಾವು ಅವ್ರ ನಂಬಿಕೆ ಕೊಟ್ಟು ಅವ್ರ ಒಕ್ಕೂಟದವರೆಗೂ ಬರೋವರೆಗೂ ಬರ್ಸಿ ಅವ್ರ ಲೋನ್ಗಳೆಲ್ಲ ರಿಲೀಸ್ ಮಾಡಿದೀವಿ. ಆದ್ರೆ ಇವಾಗ ಮತ್ತೆ ಈ ತರ ಇಲ್ದಿರ ಇರೋ ವಿಷಯಗಳೆಲ್ಲ ತಿಳಿಸ್ತಾ ಇದಾರೆ. ಸೊ ಇದಕ್ಕಾಗಿ ಮೇಲಧಿಕಾರಿಗಳು ಯಾರಾದ್ರೂ ಆಗ್ಲಿ ಎಚ್ಚೆದ್ಕೊಂಡು ನಮ್ಮ ಮೇಲೆ ಏನು ತಪ್ಪು ಆರೋಪನೆ, ಸುಳ್ಳು ಆರೋಪನೆ ಬರ್ದಿರ ನೋಡ್ಬೇಕಾಗಿ ವಿನಂತಿ ಮಾಡ್ತಾ ಇದೀನಿ.